ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ಸಿಗೆ ಉಸ್ತುವಾರಿಯವರು. ಅವರ ಮೇಲೆ ಸಿದ್ದರಾಮಯ್ಯನವರ ಬಣಕ್ಕೊಂದು ಸಿಟ್ಟಿದೆ. ಹಿ ಈಸ್ ಒನ್ ಸೈಡೆಡ್ಡು, ನಮ್ಮ ಕಡೆ ಅವರಿಗೆ ಪ್ರಾಮುಖ್ಯತೆ ಕೊಡೋದಿಲ್ಲ, ಇತ್ಯಾದಿ ಇತ್ಯಾದಿ. ಇದು ಈ ಅಸಮಾಧಾನ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಶಾಸಕರುಗಳ ಜೊತೆಗೆ ಸಭೆ ಮಾಡುವುದರೊಂದಿಗೆ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು, ಒಂದು ಹಂತ ಮೇಲೆ ಹೋಯ್ತು ಅಸಮಾಧಾನ. ಇವ್ರು ಯಾಕೆ ಸಭೆ ಮಾಡಬೇಕು ಅಂತ ಕೆಲವರು ಮಾತಾಡಿದ್ರು. ಅಲ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಂಘಟನೆ ಬೆಳೆಯೋದು ಎಲ್ಲದಕ್ಕೂ ಉಸ್ತುವಾರಿ ಅವರು. ಕಾಂಗ್ರೆಸ್ಸಿನ ಶಾಸಕರನ್ನ ಕರೆದು ಮಾತಾಡಿದಾರಪ್ಪ, ನಿಮ್ಮ ಕ್ಷೇತ್ರದಲ್ಲಿ ಪಕ್ಷದ ಕಥೆ ಏನು ಅಂತ, ಯಾಕೆ ಏನು ತಪ್ಪು ಬಿಡಿ ಅಂತ ಕೆಲವರು ಹೇಳಿದ್ರು. ಓಕೆ, ಮಾತಾಡಿದ್ರು. ಆದರೆ ಆ ಮೀಟಿಂಗಿಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಯಾಕಿಲ್ಲ? KPCC ಅಧ್ಯಕ್ಷರನ್ನ ಇಟ್ಕೊಂಡು ಪಕ್ಷ ಸಂಘಟನೆಯ ಬಗ್ಗೆ ಶಾಸಕರುಗಳ ಜೊತೆಗೆ ಸಭೆ ಮಾಡಬಹುದಾಗಿತ್ತಲ್ಲ ಅಂತ ಇನ್ನು ಕೆಲವರು ಮಾತಾಡಿದ್ರು. ಸಭೆ ಮಾಡಿದ್ರು. ಸಭೆಯಲ್ಲಿ ಪಕ್ಷ ಸಂಘಟನೆಯ ಚರ್ಚೆ ಆಯಿತು, ಅನುದಾನ ಬಿಡುಗಡೆಯ ವಿಳಂಬದ ಚರ್ಚೆ ಆಯಿತು, ಅಭಿವೃದ್ಧಿ ಕೆಲಸಗಳಿಗೆ ಯಾವ ಮಿನಿಸ್ಟರ್ಗಳು ಕೋಆಪರೇಟ್ ಮಾಡ್ತಿದ್ದಾರೆ, ಯಾರು ಕೋಆಪರೇಟ್ ಮಾಡ್ತಿಲ್ಲ ಅನ್ನೋದು ಚರ್ಚೆ ಆಯಿತು. ಮೀಟಿಂಗ್ ಹೋಗಿ ಬಂದಂಥ ಶಾಸಕರುಗಳನ್ನು ಕೇಳೋದಕ್ಕಾಗೋದಿಲ್ಲ ಅಂದರೆ ಈ ಸಭೆಗಳ ನಂತರ ನಡೆದ ಬೆಳವಣಿಗೆಯ ಅಂದಾಜು ನಿಮಗಿದೆ, ಅರಿವು ನಿಮಗಿದೆ. ಸಭೆ ಆಯಿತು, ಇವರು ಮೊದಲು ಶಾಸಕರುಗಳನ್ನು ಕರೆದ್ರು. 3 ದಿವಸ ಮೂರು ಹಂತಗಳಲ್ಲಿ ನಡೀತು ಶಾಸಕರುಗಳ ಜೊತೆಗಿನ ಮೀಟಿಂಗು. ಅದಾದಮೇಲೆ ಇನ್ನೊಂದು ಸಲ ಬಂದರು, ಸಚಿವರುಗಳನ್ನು 3 ದಿವಸ ಕರೆದು ಮಾತಾಡಿದ್ರು. ಅದು 1-to-1 ಸಭೆ ಆಗಿತ್ತು. ಆ ಸಭೆಯ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಕೂತ್ಕೊಂಡು, ನೋಡಿ MLAಗಳು ಹಿಂಗೆ ಹೇಳ್ತಿದ್ದಾರೆ ಅನ್ನುವ ವಿವರಗಳನ್ನು ಕೊಟ್ಟರು. ಅದರಲ್ಲಿ ಅನುದಾನ ಇಲ್ಲ, ಇರೋಬರ ದುಡ್ಡನ್ನೆಲ್ಲ ಗ್ಯಾರಂಟಿಗಳಿಗೆ ಹಾಕಿಬಿಟ್ಟಿದ್ದಾರೆ ಅನ್ನೋ ಅಸಮಾಧಾನ ಎಲ್ಲಕ್ಕಿಂತ ದೊಡ್ಡದಾಗಿತ್ತು. ಅದಾದ ಮೇಲೆ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಯಿತು. ಒಬ್ಬೊಬ್ಬ ಶಾಸಕರಿಗೆ 50, ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಯಿತು. ಇನ್ನುಳಿದ ಶಾಸಕರು ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ನಮ್ದು ಇಂತಿಂಥ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ ಬಂದಿದ್ದರು. 1 ವಾರದ ನಂತರ ಆ ಕೆಲಸಗಳಾದವು. ಅಲ್ಲಿಗೆ ಯಾರಿಗಿಷ್ಟ ಇದೆಯೋ ಯಾರಿಗಿಷ್ಟ ಇಲ್ವೋ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು 1-to-1 ಮೀಟಿಂಗ್ ಮಾಡಿದ್ದರ ಲಾಭ ಆಯಿತು ಬಿಡಿ ಅಂತ ಕಾಂಗ್ರೆಸ್ ಶಾಸಕರು ಅಂದ್ಕೊಂಡ್ರು. ಈಗ ನೋಡಿದರೆ ಇದು ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿದೆ ಅನ್ನುವ ಮಾತು ಕಾಂಗ್ರೆಸ್ ಒಳಗಡೆಯಿಂದನೇ ಬರ್ತಾ ಇರೋದು. KN ರಾಜಣ್ಣ ಅವ್ರದ್ದೊಬ್ಬರದ್ದು ಹೇಳಿಕೆ ಇರಲಿಲ್ಲ ಅಂದರೆ ಈ ಸುದ್ದಿನೇ ತಗೋತಾ ಇರಲಿಲ್ಲ ನಾವಿವತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು 1-to-1 ಸಭೆ ಮಾಡಿದ್ದಕ್ಕೆ ಕಾಂಗ್ರೆಸ್ ನಾಯಕರುಗಳ ಅಸಮಾಧಾನ ಅನ್ನುವುದಕ್ಕೆ ಪುಷ್ಟಿ ಕೊಟ್ಟವರು ಕೂಡ KN ರಾಜಣ್ಣ ಅವರೇ. ಯಾಕೆ 1-to-1 ಸಭೆ ಮಾಡಬೇಕು ಇಟ್ಟು ದಿವಸ? ಪಕ್ಕದ ತೆಲಂಗಾಣದಲ್ಲಿ ನಟರಾಜನ್ ಅವರಿದ್ದಾರೆ, ಹೋದರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದ್ರು, ಶಾಸಕರನ್ನ ಒಂದು ರೌಂಡ್ ಮಾತಾಡಿಸ್ಕೊಂಡು 1 ತಾಸಿನಲ್ಲಿ ವಾಪಸ್ ಹೋಗಲಿಲ್ವಾ ಅವರು? ಹಂಗೆ ಮಾಡೋದಕ್ಕೆ ಇವ್ರಿಗೇನಾಗುತ್ತೆ ಅಂತ KN ರಾಜಣ್ಣ ಅವರು ಮಾತನಾಡಿದ್ದಕ್ಕೆ ಅಸಮಾಧಾನದ ಸುದ್ದಿ ಅಷ್ಟು ದೊಡ್ಡದಾಗಿತ್ತು. ಈಗ ಒನ್ಸ್ ಅಗೇನ್ KN ರಾಜಣ್ಣ ಅವರು ಮಾತಾಡ್ತಿದ್ದಾರೆ. ಏನು ವಿಷಯ? ಪಕ್ಷದ ಜವಾಬ್ದಾರಿ ಹೊತ್ತಂಥವರು ಶಾಸಕರುಗಳ ಜೊತೆ ಸಚಿವರುಗಳ ಜೊತೆ ಸಭೆ ಮಾಡಿದ್ರು. ಆ್ಯಸ್ ಎ ಜರ್ನಲಿಸ್ಟ್ ಕೂಡ ನಾವು ಯೋಚನೆ ಮಾಡೋದು ಅದು ಅವರ ಪಕ್ಷದ ಒಳಗಿನ ವಿಷಯ ಅಂತ. ಸಮಾಧಾನ ಇದೆಯಾ ಅಸಮಾಧಾನ ಇದೆಯಾ ಅವ್ರನ್ನ ಕೇಳ್ಕೊಂಡು ನೀವೇನಂತೀರಿ ಅಂತ ಕೇಳಬಲ್ಲಂಥವ್ರು ನಾವು ಅಷ್ಟೇ. ಆದರೆ ಈಗ ಅಧಿಕಾರಿಗಳ ಜೊತೆಗೆ ಸಭೆ ಆಗಿದೆಯಂತೆ, ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಜೊತೆಗೆ, ಶಾಂಗ್ರಿಲಾ ಹೋಟೆಲ್ನಲ್ಲಂತೆ. ಸಹಕಾರ ಇಲಾಖೆ ಅಧಿಕಾರಿಗಳನ್ನು ಮೀಟಿಂಗಿಗೆ ಬನ್ನಿ ಅಂತ ಕರೆದ್ರಂತೆ. ಅಧಿಕಾರಿಗಳ ಬಂದು KN ರಾಜಣ್ಣ ಅವ್ರ ಹತ್ರ ಕೇಳಿದ್ದಾರೆ, ಹಿಂಗೆ ಕರೀತಾ ಇದ್ದಾರೆ, ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗಬೇಕೋ ಬೇಡವೋ ಅಂತ ಕೇಳಿದ್ರಂತೆ. ಹೋದರೆ ಹುಷಾರ್ ಅಂದಿದ್ದಾರೆ ಇವರು, ಎಚ್ಚರಿಕೆ ಕೊಟ್ಟಿದ್ದಾರೆ, ಹೋದರೆ ಹುಷಾರ್ ಅಂತ. ಇದು ಸಂವಿಧಾನಕ್ಕೆ ವಿರುದ್ಧವಾದ ಕೆಲಸ ಅಂತ KN ರಾಜಣ್ಣ ಅವರು ಮಾತಾಡಿದ್ರು. ಸಂವಿಧಾನವಂತಂದ್ರು ಅವರು. ಏನ್ರಿ ಸಂಬಂಧ ಕರ್ನಾಟಕದ ಆಡಳಿತಾತ್ಮಕ ವ್ಯವಸ್ಥೆಯ ಭಾಗವಾಗಿರುವ ಸರ್ಕಾರಿ ನೌಕರರಿಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಏನು ಸಂಬಂಧ? ಎಕ್ಸಿಕ್ಯೂಟಿವ್ ಕಾರ್ಯಾಂಗಕ್ಕೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೂ ಏನು ಸಂಬಂಧ? ಅದನ್ನೇ ಕೇಳ್ತಾ ಇದ್ದಾರೆ ಅವರು. ಹೀಗೆಲ್ಲ ಸಭೆ ಮಾಡೋದು ಸಂವಿಧಾನಕ್ಕೆ ವಿರುದ್ಧ ಅಲ್ವಾ ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈ ರೀತಿ ಅಧಿಕಾರಿಗಳ ಜೊತೆ ಕೂತ್ಕೊಂಡಿದ್ದು ಮೊದಲನೇ ಸಲ ಅಲ್ಲ. ಆವಾಗಷ್ಟೇ ಸರ್ಕಾರ ಬಂದಿತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಹಲವು ಅಧಿಕಾರಿಗಳು ಕುಟ್ಕೊಂಡಿರುವಂಥ ಒಂದು ಫೋಟೋನ, ಇಫ್ ಐ ಆಮ್ ನಾಟ್ ರಾಂಗ್,
BBMP ಅಧಿಕಾರಿಗಳ ಜೊತೆಗೆ ಅದು, ಇಫ್ ಐ ಆಮ್ ನಾಟ್ ರಾಂಗ್, ಜಮೀರ್ ಅಹಮ್ಮದ್ ಖಾನ್ ಅವರು ಟ್ವೀಟ್ ಮಾಡಿಬಿಟ್ರು ಆ ಫೋಟೋನ. ಜಮೀರ್ ಅಹಮ್ಮದ್ ಖಾನ್ ಅವ್ರಿಗೆ ಅದು ವಿವಾದ ಅಂತ ಗೊತ್ತಿಲ್ಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಧಿಕಾರಿಗಳ ಸಭೆಯಲ್ಲಿ ಇರಬಾರ್ದು ಅನ್ನೋದು ಗೊತ್ತಿಲ್ಲ, ಟ್ವೀಟ್ ಮಾಡಿಬಿಟ್ರು ಅವರು. ದೊಡ್ಡ ಗಲಾಟೆ ಆಯ್ತಲ್ಲಿ, ಇವ್ರು ಯಾಕೆ ಬಂದು ಕೂತ್ಕೋಬೇಕು ಅಧಿಕಾರಿಗಳ ಸಭೆಗೆ ಅಂತ. ಅದಾದಮೇಲೆ ಅವರು ಡಿಲೀಟು ಮಾಡೋದು. ಈಗ ಮತ್ತೆ ಅದೇ ಪ್ರಶ್ನೆ, ಈ ಸಲ ಫೋಟೋಗಳಿಲ್ಲ. ಹಿಂದೂ ಬಂದು ಕೂತ್ಕೊಂಡಿದ್ರಲ್ಲ ಅಂತ ಕೇಳಿದ್ದಕ್ಕೆ KN ರಾಜಣ್ಣ ಅವ್ರು ಹೇಳ್ತಾರೆ, ಇಲ್ಲ ಅವತ್ತಿನ ಮೀಟಿಂಗಲ್ಲಿ ನಾನು ಇದ್ದೆ, ಅಲ್ಲೇ ಇದ್ರು ಅಂತ ಹಾಗೆ ಉಭಯ ಕುಶಲೋಪರಿ ಕೇಳೋದಕ್ಕೆ ಬಂದು ಕೂತ್ಕೊಂಡಿದ್ರು ಅವರು, ಈ ಸಲದಂಗಲ್ಲ ಅಂತ. ಕೇಳಿಸ್ಕೊಳ್ಳಿ. ಅವರು ಇಲಾಖೆಯ ಅಧಿಕಾರಿಗಳನ್ನು ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಯಾರನ್ನು ಬೇಕಾದರೂ ಕರೆದು ಅವರಿಂದ ಏನು ಮಾಹಿತಿ ಬೇಕಾದರೂ ಕೇಳ್ಬೋದು, ಏನು ಪ್ರಶ್ನೆ ಬೇಕಾದರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ಸುರ್ಜೇವಾಲರು ಅಧಿಕಾರಿಗಳ ಸಭೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಹೇಳಿದ್ದಾರೆ ಅದು ಸಂವಿಧಾನ ಬಾಹಿರ ಅಂತ ಸರ್. ಈಗ ಆಫೀಸರ್ಸ್ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಅದೇ ಮಾಡಿದರೆ ಒಂದು ಮಾತೊಂದು ಚರ್ಚೆ ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಮಾಡಿದ್ರೆ ತಪ್ಪು, ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕೆ ಇಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ರಾಜಣ್ಣ ಅವ್ರು ಹೇಳಿಕೆ ಕೊಡ್ತಾರೆ ಸರ್, ಆತರ ಹಿಂಗ್ ಮಾಡಿದರೆ ಇದು ಕೇಳು ರಾಜಣ್ಣ, ಕೇಳಪ್ಪ ಯಾವುದು ಮಾಡೇ ಇಲ್ಲ, ಮಾಡಿದರೆ ತಪ್ಪು. ಸಿದ್ದರಾಮಯ್ಯನವ್ರು ಖಚಿತವಾಗಿ ಗೊತ್ತಿದೆ ಮಾಡಿಲ್ಲ ಅಂತ. ಬಟ್ ರಾಜಣ್ಣವ್ರ ಹತ್ರ ಅವ್ರ ಇಲಾಖೆ ಅಧಿಕಾರಿಗಳು ಬಂದು ಯಾಕೆ ಕೇಳ್ಬೇಕು ಹಂಗಿದ್ರೆ? ರಣದೀಪ್ ಸಿಂಗ್ ಸುರ್ಜೇವಾಲಾ ಮೀಟಿಂಗ್ ಕರೆದಿದ್ದಾರೆ, ಹೋಗ್ಬೇಕಾ ಹೋಗಬಾರ್ದಾ ಅಂತ ಯಾಕೆ ಕೇಳ್ಬೇಕು ಅವರು? ಸಂವಿಧಾನಕ್ಕೆ ವಿರುದ್ಧವಾದ ಕೆಲಸ KN ರಾಜಣ್ಣ ಅವ್ರು ಹೇಳಿದ್ದು, ಅದರ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಕೊಡಬೇಕು. 7 ಕೋಟಿ ಕನ್ನಡಿಗರ ಪೈಕಿ ಒಬ್ಬರಾಗಿ ಕರ್ನಾಟಕದ ಘನ ಸಚಿವ ಸಂಪುಟ ತೆಗೆದುಕೊಳ್ಳಬೇಕಾದ ನಿರ್ಣಯವನ್ನು ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರುಗಳ ಕೂತ್ಕೊಂಡು ತೆಗೆದುಕೊಂಡು ಅದನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ಒಂದು ಕಡೆ ಉಪಮುಖ್ಯಮಂತ್ರಿಗಳನ್ನು ಅಕ್ಕಪಕ್ಕ ನಿಲ್ಲಿಸ್ಕೊಂಡು KC ವೇಣುಗೋಪಾಲ್ ಅನೌನ್ಸ್ ಮಾಡಿದ್ರಲ್ಲ, ಆವತ್ತೇ ಬೇಜಾರಾಗಿತ್ತು. ಜಾತಿ ಗಣತಿ, ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯ ವರದಿ ಸರಿಯಾಗಿಲ್ಲ, ಇನ್ನೊಂದು ಸಲ ಆಗಬೇಕು ಅನ್ನುವ ನಿರ್ಣಯವನ್ನು ತೆಗೆದುಕೊಳ್ಳುವ ಹಕ್ಕು ಅಧಿಕಾರ ಕರ್ನಾಟಕದ ಕ್ಯಾಬಿನೆಟ್ಗಿದೆ. ಆ ಕ್ಯಾಬಿನೆಟ್ನ ನೇತೃತ್ವ ವಹಿಸಿರುವಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿ ಆ ಕ್ಯಾಬಿನೆಟ್ನಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಂಡು HK ಪಾಟೀಲ್ರು ಬಂದು ಹೊರಗಡೆ ಘೋಷಿಸುವುದು, ಹೇಳುವುದು ಅದು ಪದ್ಧತಿ, ನಿಯಮ. ಬಟ್ ಇಲ್ಲೇನಾಯಿತು, ಸಿದ್ದರಾಮಯ್ಯನವ್ರನ್ನ DK ಶಿವಕುಮಾರ್ನ ದಿಲ್ಲಿಗೆ ಕರೆಸ್ಕೊಂಡು ಇದನ್ನು ಇನ್ನೊಂದು ಸಲ ಮಾಡಿರಿ ಅಂಥೇಳಿ ಇನ್ನೊಂದು ಸಲ ಮಾಡ್ತೀವಿ ಅಂತ KC ವೇಣುಗೋಪಾಲ್ ಅನೌನ್ಸ್ ಮಾಡಿದ್ರು. ಏನಿದೆ ಪದ್ಧತಿ? ಎಲ್ಲಿಂದ ಶುರು ಮಾಡ್ಕೊಂಡ್ರಿ ಇದನ್ನು ಹೊಸದಾಗಿ? ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸಭೆಗಳನ್ನು ಮಾಡ್ತಿದ್ದಾರಂತೆ ಅಧಿಕಾರಿಗಳ ಜೊತೆಗೆ. ಕೋಆಪರೇಟಿವ್ ಫೆಡರಲಿಸಮ್ಮು ಅಂತೀರಿ, ರಾಜ್ಯಗಳ ಸ್ವಾಯತ್ತತೆಯ ಬಗ್ಗೆ ಮಾತಾಡ್ತೀರಿ. JDSನವರು ಟ್ವೀಟ್ ಮಾಡಿದ್ದಾರೆ, ವಸೂಲಿವಾಲಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇವಲ ರಾಜ್ಯದ ಉಸ್ತುವಾರಿಯೋ ಕರ್ನಾಟಕದ ಮುಖ್ಯಮಂತ್ರಿಯೋ? ಇಷ್ಟು ದಿನ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರೊಂದಿಗೆ ಸಭೆ ನಡೆಸುತ್ತಿದ್ದ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಸೂಪರ್ CM ರೀತಿ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಸುರ್ಜೇವಾಲಾಗೆ ಅಧಿಕಾರ ಕೊಟ್ಟವರು ಯಾರು? ಸರ್ಕಾರಿ ಅಧಿಕಾರಿಗಳ ಜೊತೆ ಸಭೆ ನಡೆಸುವುದು ಸಂವಿಧಾನ ವಿರೋಧಿ ಕೃತ್ಯ. ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ DK ಶಿವಕುಮಾರ್ ಬಣಗಳ ನಡುವೆ ಅಧಿಕಾರಕ್ಕಾಗಿ ಅಂತರ್ಯುದ್ಧ ನಡೆಯುತ್ತಿದೆ. ಹೀಗಾಗಿ ಹೈಕಮಾಂಡ್ ಸದ್ದಿಲ್ಲದೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾರನ್ನೇ ಕರ್ನಾಟಕದ ಮುಖ್ಯಮಂತ್ರಿಯನ್ನಾಗಿ ಮಾಡಿರುವ ಶಂಕೆಯೂ ವ್ಯಕ್ತವಾಗುತ್ತಿದೆ. ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿರುವ ಡಮ್ಮಿ CM ಸಿದ್ದರಾಮಯ್ಯ ಹಾಗೂ ಡಮ್ಮಿ DCM DK ಶಿವಕುಮಾರ್ ಕರ್ನಾಟಕದ ಸ್ವಾಭಿಮಾನವನ್ನು ಅಡವಿಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವ ಜನಾದೇಶಕ್ಕೆ ಅಪಮಾನ, ವಿದ್ರೋಹ ಎಸಗುತ್ತಿದ್ದಾರೆ. ಇದು JDSನ ಟ್ವೀಟ್. ಈ ಯಾವ ಬೆಳವಣಿಗೆಯೂ ಮುಖ್ಯಮಂತ್ರಿಗಳಿಗೆ ಸಮ್ಮತ ಅಲ್ಲ, ಅವರಿಗೆ ಸಮಾಧಾನ ಕೊಡುವಂಥದ್ದಲ್ಲ. ಸಿದ್ದರಾಮಯ್ಯನವ್ರು ಹೆಂಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುವ ಎಲ್ರಿಗೂ ಗೊತ್ತಾಗತ್ತದು. ಯಾಕೆ ಹೈಕಮಾಂಡು ಅವ್ರನ್ನ ಈ ಪರಿ ಕಾಡ್ತಿದೆಯೋ ದೇವ್ರಿಗೆ ಗೊತ್ತು. ಒಂದ ಎರಡ ಪ್ರತಿಯೊಂದರಲ್ಲೂ ಒಬ್ಬ ಮುಖ್ಯಮಂತ್ರಿ ಇರುವಾಗ
ಉಸ್ತುವಾರಿಗಳಾದಂಥವ್ರು ಬಂದು ನೀವು ಯಾರು ಮೀಟಿಂಗಿಗೆ ಬರಬೇಡಿ, ನಾನು 1-to-1 ಮೀಟಿಂಗ್ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಮುಖ್ಯಮಂತ್ರಿಗಳ ಪೆಟ್ ಸಬ್ಜೆಕ್ಟ್ ಅದು ಜಾತಿಗಣತಿ. ಕಾಂತರಾಜ್ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಬೇಕು ಅಂತ ತುದಿಗಾಲಿನಲ್ಲಿ ಇವರು ನಿಂತ್ಕೊಂಡಿದ್ದಾಗ ಇನ್ನೊಂದು ಸಲ ಮಾಡಿರಿ ಸರ್ವೆನ ಅಂತ ದಿಲ್ಲಿಗೆ ಕರೆದು ಹೇಳಿ ಕಳಿಸೋದಿದೆಯಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಒಪ್ಪಿತ ಅಲ್ಲ, ಸಮ್ಮತ ಅಲ್ಲ. ಈಸ್ ಅ ಮಾಸ್ ಲೀಡರ್. ಯಾಕೆ ಈ ಪರಿ ಕಾಡಬೇಕು ಅಂತ ನಿಂತ್ಕೊಂಡಿದ್ದಾರೆ? ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.